ಮಾಡಬೇಕು ಅಂತ ಯಾವ ರೀತಿ ಹಾಡುಗಳನ್ನ ಹಾಡ್ಕೊಂಡು ಶೋಭಾಯಾತ್ರೆಗೆ ತಯಾರಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ರಾಮ 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 ಜಯ ರಾಮ 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 ಜಯ ಶ್ರೀರಾಮ್ ಜಯ ಶ್ರೀರಾಮ್. ಜಯ ಶ್ರೀರಾಮ್. ಇಂದು 2 ಗಂಟೆಗೆ ಏರ್ಪಡಿಸಿರ್ತಕ್ಕಂತ ಆಯೋಜನೆ ಹಿಂದೂ ಸಮಾಜೋತ್ಸವದ ರಥಯಾತ್ರೆ ಇವಾಗ ಆರಂಭ ಆಗ್ತಿದೆ. ಏನೆಲ್ಲ ಸಡಗರ ಯಾವ ರೀತಿ ಇದೆ ಏನೆಲ್ಲ ಇದೇನೋ ನೋಡೋಣ. ಅದೇ ರೀತಿ ಇದು ಪಲ್ಲಕ್ಕಿ ಇದೆ, ನೋಡ್ಬೋದು. ಇಲ್ಲಿ ಪಲ್ಲಕ್ಕಿ ವ್ಯವಸ್ಥೆ ಸಹ ನೋಡ್ಬೋದು. ಅಲ್ಲಿ ದೇವರು ಸಹ ಶ್ರೀರಾಮ ಆಂಜನೇಯ ಈ ರೀತಿ ದೇವರುಗಳ ಮೆರವಣಿಗೆ ಸಹ ಇದೆ. ಇದು ಬೆಳ್ಳಿ ರಥ ಅಂತ ಏರ್ಪಡಿಸ್ಕೊಂಡಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ರಥಯಾತ್ರೆ ಇವಾಗ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಿದೆ. ಇದು ನೋಡ್ಬೋದು. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ, ಭಾರತಿ ಜಯ ಭಾರತಿ ಜಯ ಯಾರಿಗೂ ಕೂಡ ವೆಹಿಕಲ್ಗೆ ತೊಂದರೆ ಆಗಬಾರ್ದು, ಇನ್ನಿತರ ಯಾವುದೇ ತರದ ಟ್ರಾಫಿಕ್ ಜಾಮ್ ಆಗಬಾರ್ದು. ಇದು ಕಾರ್ ವ್ಯವಸ್ಥೆ, ಇದು 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ನೋಡ್ಬೋದು ಯಾವ ರೀತಿ ಉತ್ಸಾಹದಿಂದ ಜನಗಳೆಲ್ಲ ಬರ್ತಾ ಇದ್ದಾರೆ. ಅವರಂತಹ ಖುಷಿಯಿಂದ ಇದೊಂದು ನಾಡ ಹಬ್ಬ, ಇದೊಂದು ಹಿಂದೂಗಳ ಹಬ್ಬ, ಈ ರೀತಿ ವಿಷಯಗಳೆಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಯಕ್ರಮದೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹೆಸರು ಏನಂತ ಹೇಳಿ ಅವರು ಸಹ ಅವ್ರ ಮಕ್ಕಳಿಗೆ ಒಂದು ಭರತನಾಟ್ಯ ವೇಷ ಹಾಕೊಂಡ್ಬಂದು ಇಲ್ಲಿ ಒಂದು ನೃತ್ಯ ಯಾವ ಶಾಲೆಯಿಂದ ಬಂದಿದ್ದಾರೆ ಈ ನೃತ್ಯ ಮಾಡಕ್ಕೆ ಅಂತ ಕೇಳೋಣ. ಅವರ ಅಮ್ಮವ್ರನ್ನ ಮಾತಾಡ್ಸೋಣ ಬನ್ನಿ. ನೋಡಿ ಅವ್ರ ಅಮ್ಮರು ಸಹ ತುಂಬಾ ಖುಷಿ ಆಗ್ತಿದ್ದಾರೆ. ಹಿಂದೂ ಸಮಾಜೋತ್ಸವದಲ್ಲಿ ತಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೃತ್ಯದಿಂದ ಒಂದು ಖುಷಿ ಪಡ್ತಿದ್ದಾರೆ. ಸರಿ, ಈ ವೇಷಭೂಷಣ ಆಗಿರ್ತಕ್ಕಂಥ ಒಂದು ಅವರ ಮಗಳನ್ನ ಸಹ ಮಾತಾಡ್ಸೋಣ ಬನ್ನಿ. ಅವ್ರ ಹೆಸರು? ನನ್ನ ಹೆಸರು ಅದಿತಿ. ನನ್ನನ್ನು ಈ ಅವಕಾಶ ಕೊಟ್ಟಿದ್ದಕ್ಕೆ ಡಾಕ್ಟರ್ ಜಯಶ್ರೀ ರವಿ ಹೆಗ್ಡೆಗೆ ಧನ್ಯವಾದಗಳು. ಹೃದಯ ಹೃದಯಗಳ ಇನ್ನೊಬ್ರು ನಿಂತ್ಕೊಂಡಿದ್ದಾರೆ, ಇವ್ರನ್ನ ಸಹ ಮಾತಾಡ್ಸೋಣ ಬನ್ನಿ. ಮತ್ತೆ ವಸುಧಾ ಕುಟುಂಬ ರಚಿಸೋಣ, ನಾನು ಲಯಾಭಿನಯ ಮೊಳಗಲಿತಾಯ ಯಶೋಗಾನ, ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ನೋಡಿ ಪ್ರತಿಯೊಬ್ರು ಕೂಡ ಮಕ್ಕಳು ಅವ್ರ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಏನಕ್ಕಂತಂದ್ರೆ ನೋಡ್ತಾ ಇರ್ಬೋದು ಹಿಂದೂ ಸಮಾಜೋತ್ಸವದ ರಥಯಾತ್ರೆಯಲ್ಲಿ ಯಾವ ರೀತಿಯಲ್ಲಿ ಉಗ್ರ ನರಸಿಂಹರ ವೇಷ ಹಾಗೂ ಹನುಮಂತರ ವೇಷ ಹಾಕೊಂಡು ರಥಯಾತ್ರೆಯಲ್ಲಿ ಭಾಗವಹಿಸ್ಕೊಂಡು ಬರ್ತಿದ್ದಾರೆ. ನಮ್ಮ ಬಜರಂಗ್ ಬಲಿ ಹನುಮಂತ ಇವರು ರಾಮನ ಭಕ್ತ ಅಂತಾನೆ ಹೇಳ್ಬೋದು. ಇವರು ಹಿಂದೂ ಸಮಾಜದಲ್ಲಿ ಮುಖ್ಯ ಪಾತ್ರನೇ ಸಹ ವಹಿಸ್ತಾರೆ ನಮಗೆ. ಇದೇ ರೀತಿ ಅದು ವಿಷ್ಣುವಿನ ಅವತಾರ ಆಗಿರ್ತಕ್ಕಂತ ಉಗ್ರ ನರಸಿಂಹನ ಅವತಾರ, ಇದು ಸಹ ನಮಗೆ ಒಂಥರ ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು ನಮಗೆ ಹಿಂದುವಿನ ನಾಡ ಹಬ್ಬ ಅಂತಾನೆ ನಾವು ಕರ್ಕೊಂಡು ಕುಟುಂಬ ಸಮೇತರಾಗಿ ಎಷ್ಟು ಅದ್ಭುತವಾಗಿ ಅಲಂಕಾರಗೊಂಡು ಕೇಸರಿ ಶಾಲೆ ಹಾಕೊಂಡು ಕುಟುಂಬ ಸಮೇತರಾಗಿ ನಮ್ಮ ಹಿಂದೂಗಳ ಹಬ್ಬ ಆಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಕಾಣ್ತಾ ಇದೊಂಥರ ನಮಗೆ ಖುಷಿ ಆಗ್ತದೆ. ಯಾವ ರೀತಿ ಅಂತ ಒಂದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಆ ರೀತಿ ನಮಗೆ ಖುಷಿ ಆಗ್ತದೆ. ಇದೊಂಥರ ನಾಡ ಹಬ್ಬ ಅನ್ನೋದಕ್ಕಿಂತ ಒಂದು ಹಿಂದೂಗಳ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಇಲ್ಲಿ ತಮ್ಮ ಮಕ್ಕಳನ್ನ ಸಹ ಎತ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಏನ್ ಅನ್ನಿಸ್ತಿದೆ ಅಂತ ಕೇಳೋಣ ಬನ್ನಿ. ಕಾರ್ಯಕ್ರಮ ಎಲ್ಲ ಕಡೆ ನಮಗೆ ಪರಿಚಯ ಆಗಿದೆ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆದಷ್ಟು ಎಲ್ಲ ಜನರು ಬರಬೇಕು ಬೇಗ. ಇಲ್ಲೇ ಬೃಂದಾವನ ಶಾಲೆ ಗ್ರೌಂಡು ಯಾರು ಹೇಳಿದ್ವಿ, ಎಲ್ಲರೂ ಬನ್ನಿ.
ಬಂದಿದ್ದಾರೆ ಇಲ್ಲಿ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಿಂದೂ ಸಮಾಜೋತ್ಸವಕ್ಕೆ ಯಾವ ರೀತಿ ನಿಮಗೆ ಖುಷಿಯಿಂದ ಬಂದಿದ್ದೀರಾ, ಏನು ಯಾವ ರೀತಿ ನಿಮಗೆ ಸಂಪರ್ಕ ಮಾಡಿದ್ರು, ನಿಮಗೆ ಏನು ಅನಿಸ್ತಿದೆ ಈ ಹಿಂದೂ ಸಾಮ್ರಾಜ್ಯೋತ್ಸವದ ಬಗ್ಗೆ ಅವ್ರನ್ನ ಕೇಳೋಣ ಬನ್ನಿ ಒಮ್ಮೆ. ಮತ್ತೆ ಹಸಿವಡಗಲಿ ಕೃಷಿ ಹಿಂಗಲಿ ಅಜ್ಞಾನದ ಪೊರೆ ಸನಾತನ ಧರ್ಮ. ಯಾಕಂದ್ರೆ ಅದಕ್ಕೆ ಹುಟ್ಟು ಅನ್ನೋದು ಡೇಟ್ ಅಂತೂ ಇಲ್ಲ, ಖಂಡಿತ ಇಲ್ಲ. ಆದಿಕಾಲ ಅಂದ್ರೆ ಇವರ ಆದಿಕಾಲದಿಂದನೂ ಬಂದಿರುವಂತದ್ದು ಬ್ರಹ್ಮದೇವನಿಂದ ಸೃಷ್ಟಿಯಾದಂತ ಈ ಸನಾತನ ಧರ್ಮ. ಇದಕ್ಕೆ ಡೇಟ್ ಅಂತೂ ಖಂಡಿತ ಯಾರು ಹುಡುಕಿದ್ರು ಸಿಗಲ್ಲ, ಎಲ್ಲೋ ಯಾರು ಕೇಳಿದ್ರು ಕೊಡೋದಕ್ಕೂ ಆಗಲ್ಲ. ಭಗವಂತನೇ ಬಂದ ಆ ಯುಗದ ಆದಿಯಿಂದ ಬಂದಂತ ಹಿಂದೂ ಧರ್ಮ. ಹಿಂದೂ ಪದದ ಅರ್ಥ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ, ಅದನ್ನೇನು ನಾವು ಹೇಳಬೇಕಾದ ಏನಿಲ್ಲ. ಇದು ಅರ್ಥ ಸಿಂಧು ನದಿಯಿಂದ ಅಂತ ಹೇಳಿದೆ. ಈ ಸನಾತನ ಧರ್ಮ, ಈ ಸನಾತನ ಧರ್ಮದ ಎಲ್ಲ ಇಲ್ಲಿರುವ ನೆರೆದಿರುವಂತ ಎಲ್ಲರಿಗೂ ಈ ಸನಾತನ ಧರ್ಮದ ಏನಂದ್ರೆ ಮಹತ್ವ ಎಲ್ಲರಿಗೂ ತಿಳಿಯಲಿ, ಹೆಚ್ಚೆಚ್ಚು ಅವರಿಗೆ ಅರಿವಾಗಲಿ, ಎಲ್ಲರೂ ಒಂದುಗೂಡಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಇನ್ನೇನು ಅವರು ಸಹ ಖುಷಿಯಿಂದ ಯಾವ ರೀತಿ ಹೇಳಿದ್ರು, ಹಿಂದೂ ಸಮಾಜದಿಂದ ನಾವೆಲ್ಲ ಒಂದು, ನಾವೆಲ್ಲ ಒಳ್ಳೆ ವ್ಯಕ್ತಿತ್ವ ವಿಷಯಗಳು ಬಂದಿದ್ದಾರೆ. ಇಲ್ಲಿ ನೋಡ್ಲಿ. ಜಿ ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸುದರ್ಶನ್ ಅಂತ. ಜೈ ಶ್ರೀರಾಮ್. ಕುಟುಂಬ ಶ್ರೀರಾಮ್ ಅಂತ ಒಂದು ಒಂದು ಆ ರೀತಿ ಜಯ ಭಾರತಿ ಜಯ ಭಾರತಿ ನಾವೆಲ್ಲ ಒಂದು, ನಾವೆಲ್ಲ ಒಂದು, ಈ ರೀತಿ ಒಂದು ದೊಡ್ಡ ಘೋಷಿತ ಇಟ್ಕೊಂಡು ಬಂದಿದ್ದಾರೆ. ಇದೊಂಥರ ನಮಗೆ ಒಂಥರ ದೊಡ್ಡ ಖುಷಿ ಆಗ್ತಾ ಇದೆ. ಬಂದಕ್ಕೆ ಏನ್ ಕಾರಣದಿಂದ ಇಟ್ಕೊಂಡು ಬಂದಿದ್ದಾರೆ ಹೇಳೋಣ ಬನ್ನಿ ಒಮ್ಮೆ. ಏನು ಮತ್ತೆ ಏನು ಇವತ್ತು ಜಿಗಣಿ ನಗರ ಮತ್ತೆ ಜಿಗಣಿ ಗ್ರಾಮಾಂತರ ಭಾಗದ ನಿಸರ್ಗ ಬಡಾವಣೆ, ನಂದನವನ, ಶೃಂಗುಡ್ಡು ಮತ್ತು ಫ್ರೈಡ್ ವಾಟಿಕ ಈ ಭಾಗದ ಹಿಂದೂ ಸಮಾಜೋತ್ಸವನ ಇವತ್ತು ಎಲ್ಲ ಹಿಂದೂ ಬಾಂಧವರು ಒಂದು ಹಬ್ಬದೋಪಾದಿಯಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಪ್ರತಿ ಮನೆಗೂ ಕೂಡ ಏನು ಕರಪತ್ರ ವಿತರಣೆ ಮಾಡೋದಿರ್ಬೋದು, ಮತ್ತೆ ಎಲ್ಲರಿಗೂ ಏನು ಹಿಂದೂ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಪೂಜಾ ಕುಣಿತಗಳಿರ್ಬೋದು, ಹಿಂದೂ ದೇವರುಗಳನ್ನ ಏನು ಮೆರವಣಿಗೆಯಲ್ಲಿ ಬಂದು ಏನು ಒಂದು ಹಬ್ಬದೋಪಾದಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವನ್ನ ಈ ಭಾಗದ ಜನ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಜಾತಿ ಧರ್ಮ ಪಕ್ಷ ಭೇದ ಮರೆತು ಇವತ್ತು ಹಿಂದೂ ಸಮಾಜೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಇನ್ನೊಬ್ರು ಇದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಿಂದೂ ಸಾಮ್ರಾಜ್ಯೋತ್ಸವಕ್ಕೆ ಏನೆಲ್ಲ ಅನ್ಕೊಂಡಿದ್ದಾರೆ, ಅವ್ರಿಗೆ ಏನ್ ಅನಿಸ್ತಿದೆ ಅಂತ. ಜಿ ನಮಸ್ತೆ, ನಿಮ್ಮ ಹೆಸರೇನು? ಮೈಕೋ ನಾಗರಾಜ್ ಅಂತ ಹೇಳಿ, ನಾವು ನಿಸರ್ಗ ಬಡಾವಣೆ ನಿವಾಸಿಗಳು. ಇವತ್ತು ಜಿಗಣಿ ಕೇಂದ್ರದ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಾ ಇದ್ದು ನಿಜಕ್ಕೂ ಇದು ಸಂಭ್ರಮದ ಆಚರಣೆ. ಏನು ಇವತ್ತು ಜಿಗಣಿ ಭಾಗದಲ್ಲಿರುವ ಜಿಗಣಿ ಕೇಂದ್ರ ಮತ್ತು ನಿಸರ್ಗ ಬಡಾವಣೆ ಎಲ್ಲ ಹಿಂದೂ ಸಮಾಜವನ್ನು ಒಂದು ಮಾಡುವಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ವತಿಯಿಂದ ನಡೀತಾ ಇದೆ. ನಿಜವಾಗಲೂ ಇದು ಹಬ್ಬ. ಏಕೆ ಅಂತ ಹೇಳಿದ್ರೆ ಹಿಂದೂಗಳಾಗಿ ನಾವೆಲ್ಲರೂ ಒಂದಾಗುವಂಥ ಒಂದು ಸಂದರ್ಭ ಬಂದಿದೆ. ಆ ಮುಖೇನವಾಗಿ ಇವತ್ತು ನಮ್ಮ ನಿಸರ್ಗ ಬಡಾವಣೆ ಮತ್ತು ಪ್ರೈಡ್ ವಾಟಿಕ, ನಂದನವನ ಬಡಾವಣೆ ಎಲ್ಲ ಜಿಗಣಿ ಭಾಗದ ಸಕ್ರಿಯ ಹಿಂದೂ ಧರ್ಮದ ಹಿಂದೂ ಬಾಂಧವರು ಒಂದಾಗಿ ಈ ಸಮಾವೇಶವನ್ನು ಮಾಡ್ತಾರೆ. ನಿಜವಾಗಲೂ ಹೆಮ್ಮೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಲೇಬೇಕು ಅಂತ ಒಂದು ಪಣವನ್ನು ತೊಟ್ಟು ಇದು ಮೊದಲನೇ ಹಂತವಾಗಿ ಇದು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ 5 ಕೇಂದ್ರಗಳಲ್ಲಿ ನಾವು ಸಮಾಜೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಆಯೋಜನೆ ಮಾಡಿದ್ದೇವೆ. ಎಲ್ಲ ಆಯೋಜನೆಗೆ ನಮ್ಮ ಹಿಂದೂ ಸಮಾಜದ ಬಾಂಧವರು ಬಹಳ ಸ್ಪಂದನೆಯಿಂದ ಸ್ಪಂದಿಸ್ತಾ ಇದ್ದಾರೆ. ನಿಜವಾಗಲೂ ಇದು ನಮಗೆ ಹೆಮ್ಮೆ. RSSನ ಸ್ವಯಂ ಸೇವಕರು ಸೇರಿಕೊಂಡು ಇವತ್ತು ಹಬ್ಬವನ್ನು ಆಚರಿಸ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ್ ಮಾತಾ ಕಿ. ನೋಡ್ತಾ ಇರ್ಬೋದು ಅವ್ರ ಮನಸ್ಸಲ್ಲಿ ಯಾವ ರೀತಿ ಸಹ ಖುಷಿ ಇದೆ. ಮತ್ತೆ ಇನ್ನೊಬ್ಬ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ಸಹ ಕೇಳೋಣ ಬನ್ನಿ. ಹಿಂದೂ ಸಮಾಜೋತ್ಸವ ಬಂದಿರೋ ಕಾರಣ ಏನು? ಜಿ ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಕವಿ ಅಂತ, ನಿಸರ್ಗ ಬಡಾವಣೆಯಿಂದ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಬಂದಿದ್ದೇವೆ. ಈ ಸಮಾವೇಶನ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ. ನಮ್ಮ ಈ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ, ಭಾರತ ದೇಶದ ಅತಿ ದೊಡ್ಡ ಧರ್ಮ ಈ ಹಿಂದೂ ಧರ್ಮ. ಇದರ ಪಾಲನೆ ಪೋಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲ ಹೀಗೆ ಒಂದಾಗಿ
ಒಗ್ಗಟ್ಟಾಗಿ ಇದ್ದು ನಮ್ಮ ಹಿಂದೂ ಧರ್ಮವನ್ನ ಬೆಳೆಸಬೇಕು, ಮೆರೆಸಬೇಕು ಹಾಗೂ ಕಾಪಾಡಬೇಕಂತ ನಾನು ಎಲ್ಲ ಹಿಂದೂ ಧರ್ಮದವರನ್ನ ಕಳೆಯಿಂದ ಮನವಿ ಮಾಡ್ತೇನೆ. ಜೈ ಶ್ರೀರಾಮ್. ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಯಾವ ರೀತಿ ಸಹ ಹಿಂದೂ ಅನ್ನೋ ಭಾವನೆ ಅಲ್ಲ. ಇವ್ರನ್ನ ಸಹ ಒಂದೊಮ್ಮೆ ಕೇಳೋಣ ಬನ್ನಿ. ಜಿ ನಮಸ್ತೆ, ನಿಮ್ಮ ಹೆಸರೇನು ಹೇಳಿ? ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾವೆಲ್ಲ ಇವತ್ತು ಒಂದು ಹಿಂದೂ ಸಮಾಜೋತ್ಸವನ್ನ ನಾವೆಲ್ಲ ಹಿಂದೂಗಳು ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಅಂತ ಹೇಳಿ ಒಂದು ಉದ್ದೇಶಪೂರ್ವಕವಾಗಿ ನಾವು ಇವತ್ತೆಲ್ಲರೂ ಸೇರಿದ್ದೀವಿ. ನಾವು ಇವತ್ತೇನು ನಮ್ಮ ದೇಶ ಎಲ್ಲ ಜನಾಂಗ, ಸರ್ವ ಜನಾಂಗ ಮತ್ತೆ ಸರ್ವ ಧರ್ಮಗಳು ಎಲ್ಲರೂ ಸಹ ಶಾಂತಿ, ಸಹಬಾಳ್ವೆ ಮತ್ತು ಸೌಹಾರ್ದತೆಯಾಗಿ ನಾವು ಎಲ್ಲರೂ ಬಾಳೋಣ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಮುಂದಿನ ದಿನದಲ್ಲಿ ನಮ್ಮ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾವುದೇ ತೊಂದರೆ ಇಲ್ಲದೆ ನಾವೆಲ್ಲ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯಿಂದ ನಾವೆಲ್ಲ ಬಾಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಮಾಜೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಸುಧಾ ಬೋಲೋ ಭಾರತ್ ಮಾತಾ ಕೀ. ನೋಡಿ, ಭಾರತ ಮಾತೆಗೆ ಯಾವ ರೀತಿ